ಆರ್ಎಸ್ಎಸ್ ಪಥಸಂಚಲನ ನಿರ್ಬಂಧಕ್ಕೆ ಹೈಕೋರ್ಟ್ ಮಧ್ಯಂತರ ತಡೆ ನೀಡಿದೆ. ಈಗಾಗಲೇ ಶಾಂತಿ ಸಭೆಯನ್ನು ನಡೆಸಲಾಗ್ತಾ ಇತ್ತು. ಈ ಮಧ್ಯದಲ್ಲಿ ರಾಜ್ಯ ಸರ್ಕಾರದ ಆದೇಶಕ್ಕೆ ಮಧ್ಯಂತರ ತಡೆ ನೀಡಿ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಆರ್ಎಸ್ಎಸ್ ಪಥಸಂಚಲನ ನಿರ್ಬಂಧಕ್ಕೆ ಸರ್ಕಾರ ಮುಂದಾಗಿದ್ರಿಂದ ಇದೀಗ ಹಿನ್ನಡೆಯಾಗಿದೆ. ಅಕ್ಟೋಬರ್ 18ರ ರಾಜ್ಯ ಸರ್ಕಾರದ ಆದೇಶ ಕೋರ್ಟ್ನಲ್ಲಿತ್ತು. ರಾಜ್ಯ ಸರ್ಕಾರ ಗೃಹ ಇಲಾಖೆ ಹುಬ್ಬಳ್ಳಿ ಕಮಿಷನರ್ಗೆ ಇದೀಗ ನೋಟಿಸ್ ಅನ್ನ ಹೈಕೋರ್ಟ್ ನೀಡಿದೆ. ಅನುಮತಿ ಇಲ್ಲದೆ 10 ಜನ ಸೇರಿದ್ರೆ ಅಪರಾಧ ಅಂತ ಆದೇಶದಲ್ಲಿದೆ. ರಸ್ತೆ, ಪಾರ್ಕ್, ಮೈದಾನ, ಕೆರೆ ಇತ್ಯಾದಿಗಳ ಪ್ರವೇಶಕ್ಕೂ ಕೂಡ ನಿರ್ಬಂಧವನ್ನ ಹೇರಲಾಗಿದೆ. ಸಂವಿಧಾನ ಕೊಟ್ಟ ಹಕ್ಕನ್ನ ಸರ್ಕಾರಿ ಆದೇಶ ಕಿತ್ತುಕೊಳ್ಳಬಾರದು ಅಂತ ಹೇಳಿ ಕೂಡ ಹೈಕೋರ್ಟ್ ಹೇಳಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾರೆ. ಸಂದೇಶ್, ಈಗಾಗಲೇ ಶಾಂತಿ ಸಭೆಯನ್ನ ನಡೆಸ್ತಾ ಇದ್ರು. ಈ ಮಧ್ಯದಲ್ಲಿ ಇಂಥದ್ದೊಂದು ಆದೇಶ ಹೊರಬಂದಿದೆ. ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಪ್ರೀತಿ, 10 ಜನಕ್ಕಿಂತ ಹೆಚ್ಚು ಜನ ಸೇರಿದ್ರೆ ಅಕ್ರಮ ಕೂಟವೆಂದು ಪರಿಗಣನೆಗೆ ತೆಗೆದುಕೊಂಡು ಸರ್ಕಾರ ಏನು ಈಗಾಗಲೇ ಒಂದು ಆದೇಶವನ್ನ ಕೂಡ ಹೊರಡಿಸಿತ್ತು. ಅದು ಸರ್ಕಾರಿ ಸ್ಥಳಗಳಲ್ಲಿ ಅನುಮತಿ ಇಲ್ಲದೆ ಮೆರವಣಿಗೆ ಹಾಗೆ ಸಭೆಗೆ ನಿರ್ಬಂಧವನ್ನ ಅಂದ್ರೆ ಅನುಮತಿ ಇಲ್ಲದ ಮೆರವಣಿಗೆ ಹಾಗೆ ಸಭೆಗೆ ನಿರ್ಬಂಧವನ್ನ ಹೇರಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಸದ್ಯ ಹುಬ್ಬಳ್ಳಿಯ ಪುನಶ್ಚೇತನ ಸೇವಾ ಸಂಸ್ಥೆ ಹೈಕೋರ್ಟ್ಗೆ ಒಂದು ರಿಟ್ ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡಿದ್ರು. ಆ ರಿಟ್ ಅರ್ಜಿಯ ವಿಚಾರಣೆ ಇವತ್ತು ನಡೀತು. ಇವತ್ತು ವಿಚಾರಣೆ ನಡೆಸಿದಂತ ಈಗ ನ್ಯಾಯಾಲಯ ಇವತ್ತು ರಾಜ್ಯ ಸರ್ಕಾರ, ಗೃಹ ಇಲಾಖೆ ಹಾಗೆ ಹುಬ್ಬಳ್ಳಿ ಕಮಿಷನರ್ಗೆ ಹೈಕೋರ್ಟ್ ನೋಟಿಸ್ ಅನ್ನ ನೀಡುವಂತ ಕೆಲಸವನ್ನ ಮಾಡಿದೆ. ಯಾಕಂದ್ರೆ ಇಲ್ಲಿ ಹುಬ್ಬಳ್ಳಿಯ ಪುನಶ್ಚೇತನ ಸೇವಾ ಸಂಸ್ಥೆ ಸಲ್ಲಿಸಿರುವಂತಹ ಒಂದು ರಿಟ್ ಅರ್ಜಿ ಏನಿದೆ ಅದರಲ್ಲಿ ಈ ಒಂದು ಸರ್ಕಾರದ ಆದೇಶವನ್ನ ಪ್ರಶ್ನಿಸಲಾಗಿದೆ. ಜೊತೆಗೆ ಅನುಮತಿ ಇಲ್ಲದೆ ಏನು 10 ಜನ ಸೇರಿದರೆ ಅಪರಾಧ ಅಂತ ಸರ್ಕಾರದ ಆದೇಶದಲ್ಲಿ ಏನು ಮೆನ್ಷನ್ ಮಾಡಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಅದನ್ನ ಪ್ರಶ್ನಿಸಿ ಒಂದು ಅರ್ಜಿಯನ್ನ ಸಂಬಂಧಪಟ್ಟಂತೆ ಇವತ್ತು ವಿಚಾರಣೆ ನಡೆಸಿದಂತಹ ಹೈಕೋರ್ಟ್ ಸಂವಿಧಾನ ನೀಡಿರುವಂತಹ ಹಕ್ಕನ್ನ ಸರ್ಕಾರಿ ಆದೇಶಗಳು ಕಿತ್ಕೊಳ್ಬಾರ್ದು, ಅಂದ್ರೆ ಈಗ ಮಾಡಿರುವಂತಹ ಸರ್ಕಾರದ ಆದೇಶ ಏನಿದೆ ಇದು ಎಲ್ಲೋ ಒಂದ್ ಕಡೆ ಹಕ್ಕನ್ನ ಕಿತ್ಕೊಳ್ಳುವಂತಾಗತ್ತೆ. ಹಾಗಾಗಿ ಈಗ RSS ಪಥಸಂಚಲನವನ್ನ ನಿರ್ಬಂಧಿಸೋದಕ್ಕೆ ಸರ್ಕಾರ ಏನು ಮುಂದಾಗಿತ್ತು ಅದಕ್ಕೆ ಈಗ ಸದ್ಯ ಹಿನ್ನಡೆಯಾಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗ ಸದ್ಯ ರಾಜ್ಯ ಸರ್ಕಾರದ ಆದೇಶಕ್ಕೆ ಹೈಕೋರ್ಟ್ ಮಧ್ಯಂತರ ತಡೆಯನ್ನ ಈಗ ನೀಡಿರೋದ್ರಿಂದ ಈಗ ಸದ್ಯ ಒಂದು ಸರ್ಕಾರದ ಆದೇಶಕ್ಕೆ ಹಿನ್ನಡೆಯಾಗಿದೆ ಅಥವಾ ಸರ್ಕಾರಕ್ಕೆ ಹಿನ್ನಡೆಯಾಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈಗ ಸದ್ಯ ರಾಜ್ಯ ಸರ್ಕಾರ ಹಾಗೆ ಗೃಹ ಇಲಾಖೆ ಮತ್ತೆ ಹುಬ್ಬಳ್ಳಿ ಕಮಿಷನರ್ 3 ಜನಕ್ಕೂ ಕೂಡ ಈಗಾಗಲೇ ನೋಟಿಸ್ ಅನ್ನ ಸರ್ವ್ ಮಾಡಲಾಗಿದೆ. ಇವತ್ತು ನ್ಯಾಯಮೂರ್ತಿ ನಾಗಪ್ರಸನ್ನ ಅವರಿದ್ದಂತಹ ಹೈಕೋರ್ಟ್ ಪೀಠದಲ್ಲಿ ಈ ಒಂದು ವಿಚಾರಣೆ ನಡೆಸಲಾಯಿತು. ಕೂಲಂಕುಷವಾಗಿ ವಿಚಾರಣೆಯನ್ನ ನಡೆಸಿದಂತಹ ಹೈಕೋರ್ಟ್ ಸರ್ಕಾರದ ಒಂದು ಆದೇಶಕ್ಕೆ ತಡೆಯನ್ನ ನೀಡಿ ಈಗ ಅಂದ್ರೆ ಮಧ್ಯಂತರ ತಡೆಯನ್ನ ನೀಡಿ ಆದೇಶವನ್ನ ನೀಡಿದೆ. ಪ್ರೀತಿ, ಸಂದೇಶ್, ಈ ಹೈಕೋರ್ಟ್ ನಲ್ಲಿ ಏನ್ ವಿಚಾರಣೆ ನಡೀತಾ ಇದೆ, ಇದು ಅರ್ಜಿ ವಿಚಾರಣೆ ಮುಂದುವರಿತಾ ಇದೆಯಾ ಹೇಗೆ? ಪ್ರೀತಿ, ಈಗ ಅರ್ಜಿ ವಿಚಾರಣೆಯನ್ನ ನಡೆಸಲಾಗಿದೆ. ಅಂದ್ರೆ ಅರ್ಜಿ ವಿಚಾರಣೆಯನ್ನ ನಡೆಸಿ ಈಗ ಸದ್ಯ ಸರ್ಕಾರದ ಆದೇಶಕ್ಕೆ ಮಧ್ಯಂತರ ತಡೆಯನ್ನ ನೀಡಿ ಅರ್ಜಿ ವಿಚಾರಣೆಯನ್ನ ಮುಂದೂಡಲಾಗಿದೆ. ಅಂದ್ರೆ ಈಗ ಸದ್ಯದ ಮಟ್ಟಿಗೆ ಈ ಒಂದು ಆದೇಶ ಏನಿದೆ, ಸರ್ಕಾರದ ಆದೇಶ ಏನಿತ್ತು, ಅನುಮತಿ ಇಲ್ಲದೆ 10 ಜನ ಸೇರಿದರೆ ಅಪರಾಧ ಅನ್ನೋದಾಗಿರ್ಬೋದು, ಜೊತೆಗೆ ರಸ್ತೆ, ಪಾರ್ಕ್ ಮತ್ತೆ ಮೈದಾನ, ಕೆರೆ ಇತ್ಯಾದಿಗಳಲ್ಲಿ ಪ್ರವೇಶಕ್ಕೆ ನಿರ್ಬಂಧವನ್ನ ಹೇರಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತ ಓವರ್ ಆಲ್ ಆ ಒಂದು ಆದೇಶ ಏನಿದೆ, ಸರ್ಕಾರದ ಆದೇಶ, ಆ ಒಂದು ಆದೇಶಕ್ಕೆ ಮಧ್ಯಂತರ ತಡೆಯನ್ನ ನೀಡಿ ಈಗ ಸದ್ಯ ವಿಚಾರಣೆಯನ್ನ ಮುಂದೂಡುವಂತ ಕೆಲಸವನ್ನ ಮಾಡಲಾಗಿದೆ. ಹಾಗಾಗಿ ಈ ಒಂದು ಆದೇಶ ಮುಂದಿನ ವಿಚಾರಣೆವರೆಗೂ ಕೂಡ ಮುಂದುವರಿಯಲಿದೆ. ಪ್ರೀತಿ, ಸಂದೇಶ್, RSS ಪಥಸಂಚಲನ ನಿರ್ಬಂಧಕ್ಕೆ ಇದೀಗ ಹೈಕೋರ್ಟ್ ಮಧ್ಯಂತರ ತಡೆ ನೀಡಿದೆ. ಹಾಗಾದ್ರೆ ಈಗ RSS ನವೆಂಬರ್ 2ರಂದು ಚಿತ್ತಾಪುರದಲ್ಲಿ ತಮ್ಮ ಪಥಸಂಚಲನವನ್ನು ನಡೆಸಬಹುದಾ? ಪ್ರೀತಿ, ಈಗಾಗಲೇ ಸಭೆಯನ್ನ ಕೂಡ ಮಾಡಿರೋದ್ರಿಂದ ಈಗ ಸದ್ಯ ಅಲ್ಲಿನ ಪೊಲೀಸರ ಅನುಮತಿಯನ್ನ ಕೂಡ ಪಡಿಬೇಕಾಗುತ್ತೆ. ಜೊತೆಗೆ ಪಥಸಂಚಲನವನ್ನ ಮಾಡೋದಕ್ಕೆ ಯಾವುದೇ ರೀತಿಯ ಕಾನೂನು ತೊಡಕುಗಳು ಸದ್ಯದ ಮಟ್ಟಿಗಿಲ್ಲ. ಯಾಕಂದ್ರೆ ಮಧ್ಯಂತರ ತಡೆಯನ್ನ ನೀಡಿರೋದ್ರಿಂದ ಈ ಸರ್ಕಾರದ ಆದೇಶಕ್ಕೆ ಮಧ್ಯಂತರ ತಡೆಯನ್ನ ನೀಡಿದ್ದಾರೆ. ಹಾಗಾಗಿ ಕಾನೂನು ತೊಡಕುಗಳು ಯಾವುದು ಕೂಡ ಇರೋದಿಲ್ಲ. ಆದ್ರೆ ರೆಗ್ಯುಲರ್ ಫಾರ್ಮಾಲಿಟೀಸ್ ಅನ್ನೋದೇನಿರುತ್ತೆ ಅದನ್ನ ಮಾಡ್ಬೇಕಾಗತ್ತೆ. ಅಂದ್ರೆ ಈಗ ಪಥಸಂಚಲನ ನಡೆಸಬೇಕು, ಮೆರವಣಿಗೆ ನಡೆಸಬೇಕು ಅಥವಾ ಯಾವುದೇ ರೀತಿಯ ಒಂದು ಏನು ಮೆರವಣಿಗೆಗಳು ಆಗ್ಬೇಕು ಅಂದ್ರೆ ಅಲ್ಲಿನ ಸ್ಥಳೀಯ ಮಟ್ಟದ ಪೊಲೀಸರಿಂದ ಅನುಮತಿಯನ್ನ ಪಡೆಯುವಂತ ಕೆಲಸವನ್ನ ಮಾಡ್ಬೇಕಾಗತ್ತೆ. ಹಾಗಾಗಿ ಅಲ್ಲಿನ ಪೊಲೀಸರ ಅನುಮತಿಯನ್ನ ಪಡೆದು ಪಥಸಂಚಲನವನ್ನ ಮಾಡೋದಕ್ಕೆ ಯಾವುದೇ ರೀತಿಯ ಸಮಸ್ಯೆಗಳು ಇರೋದಿಲ್ಲ. ಯಾಕಂದ್ರೆ ಈಗ ಕಾನೂನು ತೊಡಕಿಲ್ಲ, ಆದ್ರೆ ಅಲ್ಲಿನ ಸ್ಥಳೀಯ ಪೊಲೀಸರು ಏನ್ ರೀಸನ್ ಕೊಡ್ತಾರೆ ಅನ್ನೋದು ಇಲ್ಲಿ ಪ್ರಮುಖವಾದಂತ ವಿಚಾರ. ಯಾಕಂದ್ರೆ
ಸ್ಥಳೀಯ ಪೊಲೀಸರಿಂದ ಅನುಮತಿ ಪಡಿಬೇಕಾಗುತ್ತೆ. ಯಾಕಂದ್ರೆ ಇವರು ಪಥಸಂಚಲನವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಬಂದೋಬಸ್ತನ್ನ ಅಂದ್ರೆ ಬಿಗಿ ಬಂದೋಬಸ್ತನ್ನ ಕೈಗೊಳ್ಬೇಕಾಗತ್ತೆ. ಹಾಗಾಗಿ ಅಲ್ಲಿ ಬಂದೋಬಸ್ತನ್ನ ಕೈಗೊಳ್ಳೋದಕ್ಕೆ ವಾತಾವರಣ ಸರಿಯಾದ ರೀತಿಯಲ್ಲಿ ಇದೆಯಾ ಇಲ್ವಾ ಅನ್ನೋದನ್ನ ಅಲ್ಲಿನ ಸ್ಥಳೀಯರು ಪೊಲೀಸರು ಅಂದ್ರೆ ಸ್ಥಳೀಯ ಪೊಲೀಸರು ನಿರ್ಧರಿಸಬೇಕಾಗತ್ತೆ. ಹಾಗಾಗಿ ಇಲ್ಲಿ ಸದ್ಯ ಯಾವುದೇ ರೀತಿಯ ಕಾನೂನು ತೊಡಕುಗಳು ಅಥವಾ ಸರ್ಕಾರದ ಆದೇಶ ಏನಿತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಅಥವಾ ಶಾಲಾ ಕಾಲೇಜುಗಳ ಆವರಣಗಳಲ್ಲಿ ಈ ಒಂದು ಪಥಸಂಚಲನವನ್ನ ಮಾಡಬಾರ್ದು ಅನ್ನೋ ಒಂದು ಆದೇಶ ಏನಿತ್ತು ಅದು ತೆರವಾಗಿದೆ. ಆದ್ರೆ ರಸ್ತೆಗಳಲ್ಲಿ ಅಥವಾ ಮುಖ್ಯ ರಸ್ತೆಗಳಲ್ಲಿ ಇವರು ಪಥಸಂಚಲನವನ್ನ ಮಾಡಬೇಕು ಅಂದ್ರೆ ಸ್ಥಳೀಯ ಮಟ್ಟದ ಅಥವಾ ಸ್ಥಳೀಯ ಪೊಲೀಸರ ಒಂದು ಅನುಮತಿಯನ್ನ ಪಡಿಬೇಕಾಗುತ್ತೆ. ಹಾಗಾಗಿ ಅಲ್ಲಿನ ಪೊಲೀಸರು ಅನುಮತಿಯನ್ನ ಕೊಟ್ರೆ ಪಥಸಂಚಲನವನ್ನ ಮಾಡೋದಕ್ಕೆ ಯಾವುದೇ ರೀತಿಯ ಅಡಚಣೆಗಳು ಇರೋದಿಲ್ಲ. ಪ್ರೀತಿ, ಥ್ಯಾಂಕ್ ಯು ಸಂದೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಆರ್ಎಸ್ಎಸ್ ಪಥಸಂಚಲನ ನಿರ್ಬಂಧಕ್ಕೆ ಹೈಕೋರ್ಟ್ ಇದೀಗ ಮಧ್ಯಂತರ ತಡೆ ನೀಡಿದೆ. ಆ ಮೂಲಕ ಆರ್ಎಸ್ಎಸ್ ಪಥಸಂಚಲನದ ನಿರ್ಬಂಧಕ್ಕೆ ಏನು ಸರ್ಕಾರ ಮುಂದಾಗಿತ್ತು, ಇದೀಗ ಸರ್ಕಾರದ ನಿರ್ಧಾರಕ್ಕೆ ನಿಜವಾಗ್ಲೂ ಕೂಡ ಹಿನ್ನಡೆ ಉಂಟಾಗಿದೆ. ಅಕ್ಟೋಬರ್ 18ರ ರಾಜ್ಯ ಸರ್ಕಾರದ ಆದೇಶವನ್ನ ಇವತ್ತು ಪ್ರಶ್ನೆ ಮಾಡಲಾಗಿತ್ತು. ಅದರಂತೆ ರಾಜ್ಯ ಸರ್ಕಾರ ಗೃಹ ಇಲಾಖೆ ಹುಬ್ಬಳ್ಳಿ ಕಮಿಷನರ್ಗೆ ಇದೀಗ ಹೈಕೋರ್ಟ್ ಮಧ್ಯಂತರ ತಡೆ ನೀಡಿರುವಂತಹ ನೋಟಿಸ್ ಅನ್ನ ನೀಡಿದೆ. ಅಕ್ಟೋಬರ್ 18, 2025ರ ರಾಜ್ಯ ಸರ್ಕಾರದ ಆದೇಶವನ್ನ ಸಂಸ್ಥೆ ಪ್ರಶ್ನೆಯನ್ನ ಮಾಡಿತ್ತು. ಇದೀಗ ಹೈಕೋರ್ಟ್ ಮಧ್ಯಂತರ ತಡೆಯನ್ನ ನೀಡಿ ತನ್ನ ಆದೇಶವನ್ನ ಹೊರಡಿಸಿದೆ. ಈಗಾಗಲೇ ಆರ್ಎಸ್ಎಸ್ ಶಾಂತಿ ಸಭೆಯನ್ನ ನಡೆಸ್ತಾ ಇತ್ತು. ಈ ಮಧ್ಯದಲ್ಲಿ ಇಂಥದ್ದೊಂದು ಮಧ್ಯಂತರ ತಡೆ ಹೈಕೋರ್ಟ್ನಿಂದ ಬಂದಿದೆ. ಆರ್ಎಸ್ಎಸ್ ಇದು ಸ್ಥಾಪನೆಯಾಗಿ 100 ವರ್ಷಗಳು ಪೂರೈಸಿದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಆರ್ಎಸ್ಎಸ್ ಶತಮಾನೋತ್ಸವವನ್ನ ಮಾಡುವುದಕ್ಕೆ ಮುಂದಾಗಿತ್ತು. ಅದರಂತೆ ಚಿತ್ತಾಪುರದಲ್ಲಿ ಈ ಒಂದು ಪಥಸಂಚಲನವನ್ನ ನಡೆಸಬೇಕು ಅಂತ ಹೇಳಿ ಆರ್ಎಸ್ಎಸ್ ಮುಂದಾಗಿತ್ತು. ಅದಕ್ಕೆ ಏನು ಸರ್ಕಾರ ಆದೇಶವನ್ನ ಹೊರಡಿಸಿತ್ತು, ಯಾವುದೇ ರೀತಿಯಾದಂತಹ ಖಾಸಗಿ ಸಂಘಟನೆಗಳು ಸರ್ಕಾರಿ ಜಾಗಗಳಲ್ಲಿ ತಮ್ಮ ಪಥಸಂಚಲನ ಅಥವಾ ಯಾವುದೇ ರೀತಿಯಾದಂತಹ ಕಾರ್ಯಕ್ರಮವನ್ನ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಒಂದು ಆದೇಶವನ್ನ ನೀಡಿತ್ತು. ಇದನ್ನ ಪ್ರಶ್ನೆ ಮಾಡಿ ಆರ್ಎಸ್ಎಸ್ ಸಂಘಟನೆಯವರು ಹೈಕೋರ್ಟ್ ಮೆಟ್ಟಿಲೇರಿದ್ರು. ಇದೀಗ ಸದ್ಯ ಬಂದಿರುವಂತಹ ಹೈಕೋರ್ಟ್ನ ಆದೇಶ ಏನು ಅಂತ ಹೇಳಿದ್ರೆ ಮಧ್ಯಂತರ ತಡೆ. ಅದರಲ್ಲೂ ಕೂಡ ಈಗ ಚಿತ್ತಾಪುರದಲ್ಲಿ ನಡೀತಾ ಇರುವಂತಹ ಶಾಂತಿ ಸಭೆಯ ನಂತರದಲ್ಲಿ ಅಲ್ಲಿನ ತೀರ್ಮಾನಗಳು ಅದು ಬೇರೆ. ಯಾಕಂತ ಹೇಳಿದ್ರೆ ಅಲ್ಲಿನ ಸ್ಥಳೀಯ ಅಧಿಕಾರಿಗಳು ಜಿಲ್ಲಾಡಳಿತ ಇದಕ್ಕೆ ಪರ್ಮಿಷನ್ ಕೊಡುತ್ತಾ ಇಲ್ವಾ ಅನ್ನೋದು ಅದು ಬೇರೆ ವಿಚಾರ. ಸದ್ಯದಲ್ಲಿ ಹೈಕೋರ್ಟ್ನಲ್ಲಿ ಏನ್ ತೀರ್ಮಾನ ಆಗಿದೆ ಅದು ಮುಖ್ಯ ಆಗತ್ತೆ. ಇಲ್ಲಿ ಮಧ್ಯಂತರ ತಡೆ ಸಿಕ್ಕಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರದ ಆದೇಶಕ್ಕೆ ಇದೊಂದು ಹಿನ್ನಡೆ ಅಂತಾನೆ ಹೇಳಬಹುದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.